ಸೊ ವೆಲ್ಕಮ್ ಟು ಸುಕನ್ಯಾ ಸ್ಟುಡಿಯೋಸ್. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪವನ್ ಕುಮಾರ್, ಪ್ರೊಫೆಸರ್ ಇನ್ ಮೆಡಿಸಿನ್ ಹಾಗೂ ನ್ಯೂಟ್ರಿಷನಿಸ್ಟ್. ಡಾಕ್ಟರ್ ನಮಸ್ತೆ. ನಮಸ್ತೆ. ಸೊಸೈಟಿಲಿ ಹೆಂಗಾಗೋಗಿದೆ ಅಂತಂದ್ರೆ ನಾವಿವಾಗ ನೀವೀಗೇನು ಹೇಳ್ತಿದ್ದೀರಾ, ಡಾಕ್ಟರ್ಸು ಯಾರ್ಯಾರು ಹೆಲ್ತ್ ಕನ್ಸರ್ನ್ ಇರೋರು ಏನು ಸಜೆಸ್ಟ್ ಮಾಡ್ತಾರೆ, ಕಾಮ್ ಆಗಿರಬೇಕು, ಕಂಪೋಸ್ಡ್ ಆಗಿರಬೇಕು, ಧಾವಂತ ಇರಬಾರ್ದು, ಸ್ಟ್ರೆಸ್ ಇರಬಾರ್ದು, ಕೋಪ ಮಾಡ್ಕೋಬಾರ್ದು, ಸಡನ್ ರಿಯಾಕ್ಷನ್ ಕೊಡಬಾರ್ದು, ಹೈ ಪಿಚ್ಚಲ್ಲಿ ಮಾತಾಡಬೇಕಾಗಿಲ್ಲ, ಸ್ಲೋ ಆಗಿ ಮಾತಾಡಿ, ಕನ್ವಿನ್ಸ್ ಮಾಡಿ, ಸ್ಮೈಲಿ ಫೇಸಲ್ಲಿ ಇರಿ ಅಂತ. ಇದು ಯಾವುದೂ ಒಂದು ಹೀರೋ ಕ್ಯಾರೆಕ್ಟರ್ ಅಂತ ಎಲ್ಲೂ ಬಿಂಬಿತ ಆಗ್ತಾ ಇಲ್ಲ. ಆ ಥರ ಇರೋರೆಲ್ಲ ಆಟಿಟ್ಯೂಡ್ ಕಡಿಮೆ ಇರೋರು ಅಥವಾ ಅಷ್ಟು ಮ್ಯಾನ್ಲಿಯಾಗಿ ಅವ್ರನ್ನ ಪ್ರೊಜೆಕ್ಟ್ ಮಾಡ್ತಾ ಇಲ್ಲ ಸಿನಿಮಾಗಳಲ್ಲಿ ಅನ್ನುವ ರೀತಿಲಿ. ಅಂದ್ರೆ ಈ ತರ ಇದ್ರೆ ಯಾರು ಬೇಕಾದ್ರೂ ಅವ್ರ ಮೇಲೆ ಸವಾರಿ ಮಾಡ್ಬೋದು ಅನ್ನೋ ತರ ಒಂದು ಮೈಂಡ್ ಸೆಟ್ ಅನ್ನ ಕ್ರಿಯೇಟ್ ಮಾಡ್ದಂಗೆ ಅನ್ಸತ್ತೆ. ಕಾಮ್ ಕಂಪೋಸ್ಡ್ ಕೂಲ್ ಆಗಿರೋದು ಅವ್ರು ಹೈಲೈಟೇ ಆಗಲ್ಲ ಸೊಸೈಟಿಲಿ ಅನ್ನೋ ತರ. ಆಕ್ಚುಲಿ ಹೆಲ್ತ್ಗೆ ಬೇಕಾಗಿರೋದೇ ಅದು. ಸೊ ನಾವ್ ಏನ್ ಬೇಕಾಗಿದೆ ಅದ್ರ ರಿವರ್ಸ್ ಕೊಡ್ತಾ ಇದೀವಿ ಸೊಸೈಟಿಗೆ ಅಂತ. ಸೊ ಈ ಕಾಮ್ ಅಂಡ್ ಕಂಪೋಸ್ಡ್ ಆಗಿರೋದು ನಮ್ಮ ಹೆಲ್ತ್ಗೆ ಪರ್ಸನಲಿ ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ, ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ಸ್ವಾಮಿ ವಿವೇಕಾನಂದ, ಈಗ ಕಾಮ್ ಕಂಪೋಸ್ಟ್, ನೀವು ಒಂದು ಮ್ಯಾನ್ಲಿ, ನೀವು ಇದನ್ನ ನೋಡಿದ್ರೆ, ನೀವು ಸ್ವಾಮಿ ವಿವೇಕಾನಂದ ಅವ್ರು ನೋಡಿದ್ರೆ ನಮ್ಮಲ್ಲಿ ಏನೋ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಈ ರೀತಿಯಾಗಿರ್ಬೇಕು ಅಂತ. ಅವರು ಈಗ ಕಾಮ್ ಕಂಪೋಸ್ಟ್ ಮ್ಯಾನ್ಲಿ ಆಗಿಲ್ವಾ? ನಾವು ಒಂದು ಎಕ್ಸಾಂಪಲನ್ನು ಕೊಡುವಾಗ, ನಾನು ಅದಕ್ಕೆ ಆಗಲೇ ಹೇಳಿದೆ, ನಾವು ಮಕ್ಕಳಿಗೆ ಒಂದು ಎಕ್ಸಾಂಪಲನ್ನು ಸೆಟ್ ಮಾಡಬೇಕು. ಈಗ ಯಾವುದಾದ್ರು ನಾವು ಒಂದು ಎಕ್ಸಾಂಪಲ್ ಕೊಡಬೇಕು ಅಥವಾ ಒಂದು ಏನಾದರೂ ನೆಕ್ಸ್ಟ್ ಏನಾಗಬೇಕು, ಏನು ಮಾಡಬೇಕು, ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನೆಲ್ಲ ನಾವು ಹೇಳಬೇಕು ಅಂತಂದರೆ ಸರಿಯಾದ ಎಕ್ಸಾಂಪಲ್ಗಳನ್ನು ಕೊಟ್ಟು ಹೇಳಬೇಕು. ನಾವು ಏನು ಆ ಮೂವಿನಲ್ಲಿ ಈಗ ನಾವು 2.5 ಗಂಟೆ ಏನು ತೋರಿಸ್ತಾರೆ ಅದು ನಾವು ವಿಜೃಂಭಿಸಿ ತೋರಿಸ್ತಾರೆ, ಲಾಸ್ಟಲ್ಲಿ ತೋರಿಸ್ತಾರೆ ಹೀರೋ ಮಾಡಿದ ತಪ್ಪು ಅಂತ. ಆದರೆ ಯಾರೂ ಕೂಡ ಆ ಕೊನೆ ಇದನ್ನು ನೆನ್ಪಿಟ್ಕೊಳ್ಳಲ್ಲ. ಮೊದಲಿಂದ ಏನಾಯಿತು ಅದನ್ನ ಮಾತ್ರ ನೆನ್ಪಿಟ್ಕೋತಾರೆ. ಸೊ ಅದನ್ನ ನಾವು ಮಂದಟ್ ಮಾಡಬೇಕು ಮಕ್ಕಳಿಗೆ. ಇಲ್ಲಾಂದ್ರೆ ಮಕ್ಕಳು ಯಾವುದೋ ತಪ್ಪು ದಾರಿ ತುಳಿಯುವಂಥ ಚಾನ್ಸಸ್ ಇರುತ್ತೆ, ಅಥವಾ ಅವರ ಭಾವನೆಗಳು ಎಲ್ಲೋ ವಿಚಲಿತವಾಗಿ ವಿರುದ್ಧ ರೀತಿಯಲ್ಲಿ ನೀವು ಹೇಳ್ದಂಗೆ ನಾವು ಏನು ಸಮಾಜಕ್ಕೆ ಬೇಕು, ಕಾಮ್ ಅಂಡ್ ಕಂಪೋಸ್ಡ್ ಆಗಿರಬೇಕು, ಯೋಚನೆ ಮಾಡಿ ತಾಳ್ಮೆಯಿಂದ ನಾವು ನಡೆನ ಇಡಬೇಕು ಅನ್ನೋದನ್ನ ಮರೆತುಬಿಟ್ಟು ಅವರು ತುಂಬ ಅಗ್ರೆಷನನ್ನು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಫ್ರೆಂಡ್ಸ್ ಜೊತೆ ಜಗಳ ಆಡ್ಬೋದು, ಹೊಡೆದಾಡ್ಬೋದು, ಬಡ್ದಾಡ್ಬೋದು, ಸಣ್ಣ ಪುಟ್ಟ ವಿಚಾರಕ್ಕೆ ಕೋಪ ಮಾಡ್ಕೋಬೋದು. ಮನೆಯಲ್ಲೂ ಕೂಡ ಹೇಳ್ದೆ ಕೇಳದೆ ಬೇರೆ ತಪ್ಪು ದಾರಿಗಳನ್ನ ಹಿಡಿದು ಬೇರೆ ತೊಂದರೆಗಳನ್ನು ಕೂಡ ಅವರು ಅವರೇ ಏನಾಗುತ್ತೆ, ನಾವು ತುಂಬ ಜನ ಮಕ್ಕಳಲ್ಲಿ ನಾವು ನೋಡಿದ್ದೀವಿ, ಬೇರೆಯವ್ರಿಗೆ ಹಾನಿ ಮಾಡೋದಕ್ಕಿಂತ ಅವರೇ ಹಾನಿ ಮಾಡ್ಕೊಳ್ಳೋ ಇದೆ ತುಂಬ ಜಾಸ್ತಿ ಇದೆ. ನಿಜ ನಿಜ. ನೀವು ಹೇಳ್ದಂಗೆ ಈ ಸ್ಟ್ರೆಸ್ಸು, ಆಂಗ್ಸೈಟಿ, ಈ ಪ್ರೆಷರು, ಟೈಮ್ ಪ್ರೆಷರು, ಆಮೇಲೆ ಯೋಚನೆ ಮಾಡಕ್ಕೆ ಸರಿಯಾಗಿ ಆರ್ಗನೈಸ್ ಥಾಟ್ಸ್ ಇಲ್ಲದೆ ಇರೋದು, ಇದೆಲ್ಲವೂ ಕೂಡ ನಮ್ಮ ಹೆಲ್ತ್ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಈ ಸ್ಟ್ರೆಸ್ಸಿಂದೆಲ್ಲ ದೂರ ಇರಬಹುದು ಅಂತ. ಈಗ ಸ್ಟ್ರೆಸ್ ಅನ್ನೋದು ಎಷ್ಟು ಕಾಮನ್ ವರ್ಡ್ ಆಗೋಗಿದೆ ಅಂತಂದ್ರೆ, ಚಿಕ್ಕ ಮಗು ಕೇಳಿದ್ರು ಕೂಡ ಯಾಕೆ ನೀನು ಹಿಂಗಿದೆ, ನಂಗೆ ತುಂಬ ಸ್ಟ್ರೆಸ್ ಅಂತ ಹೇಳಲ್ಲ ಇವಳಿಗೆ, ಅಷ್ಟು ಯೂಸ್ಡ್ ವರ್ಡ್ ಅದು. ಸ್ಟ್ರೆಸ್ ಅನ್ನೋದು ಈ ಹಿಂದೆ ಇರ್ಲಿಲ್ವಾ? ಹಾಗಾದ್ರೆ ಇವಾಗ್ಲೂ ಯಾಕೆ ಇಷ್ಟು ಸ್ಟ್ರೆಸ್ ಆಗ್ತಿದೆ ಅಂತ? ನೋಡಿ, ಸ್ಟ್ರೆಸ್ ಎಲ್ಲ ಟೈಮಲ್ಲೂ ಇತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸ್ಟ್ರೆಸ್ ಲೆವೆಲ್ಸ್ ತುಂಬ ಜಾಸ್ತಿ ಆಗಿದೆ. ಎಸ್ಪೆಷಲಿ ಮಕ್ಕಳು ಇದರಿಂದಾನೇ ತುಂಬ ಜಾಸ್ತಿ ಆಗಿದೆ. ನೋಡಿ, ಹಿಂದೆ ಗುರುಕುಲದಲ್ಲಿ ಈಗ ಓದಕ್ಕೆ ಹೋಗುವಾಗ ಮಕ್ಕಳಿಗೆ ನಿಮ್ಗೆ ಯಾರಿಗೂ ಈಗ ಇಷ್ಟು ಹೋಮ್ವರ್ಕ್ ಮಾಡಬೇಕು ಅಥವಾ ಇಷ್ಟು ಇದು ಮಾಡ್ಕೋಬೇಕು, ನಿಮಗೆ ಪ್ರೆಷರ್ ಇರ್ತಿರ್ಲಿಲ್ಲ. ಎಷ್ಟು ವರ್ಷಗಳು ಬೇಕಾದರೂ ಅವರು ಗುರುಕುಲದಲ್ಲಿ ಹೋಗಿ ವಿದ್ಯೆ ಕಲಿಬೋದಾಗಿತ್ತು. ಇಷ್ಟೇ ಅಂತ ಲಿಮಿಟ್ ಇರಲಿಲ್ಲ. ಅವ್ರು ಕಲ್ತ ಮೇಲೆ ಅವ್ರ ವಿದ್ಯೆ ಮುಗೀತು ಅಥವಾ ಅವರು ಪಂಡಿತರಾದರು ಅಂತ ಹೇಳಿ ವಾಪಸ್ ಕಳಿಸ್ತಾ ಇದ್ರು. ಬಟ್ ಹೀಗಾಗಿಲ್ಲ. ನೀವು ಎವ್ರಿ ಟೈಮ್ ನೀವು ಸ್ಕೂಲ್ಗೆ ಹೋದಾಗ ನಿಮಗೆ ಒಂದೊಂದು ಇದಕ್ಕೂ ಎಕ್ಸಾಮ್ ಪಾಸ್ ಮಾಡಬೇಕಾಗತ್ತೆ, ಎಷ್ಟು ಸಬ್ಜೆಕ್ಟ್ಗಳು ಓದಬೇಕಾಗತ್ತೆ. ಸೊ ಅವ್ರ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಇದನ್ನು ಈ ಮಕ್ಕಳ ಮೇಲೆ ಸ್ಟ್ರೆಸ್ ಹಾಕಬಾರ್ದು ಅಂತಲೇ ಈಗ 5th ಸ್ಟ್ಯಾಂಡರ್ಡ್ವರೆಗೂ ಎಕ್ಸಾಮ್ ಏನು ಬೇಡ ಅಂತ ಅಂದ್ಬಿಟ್ಟು ಇದು ಮಾಡಿದ್ದಾರೆ. 10th ಎಲ್ಲರೂ ಪಾಸ್ ಮಾಡಬೇಕು ಅಂತ ಮಾಡಿದ್ದಾರೆ ಗೌರ್ಮೆಂಟ್. ಯಾಕಂದರೆ ಮಕ್ಕಳ ಮೇಲೆ ಜಾಸ್ತಿ ಅದು ಪರಿಣಾಮ ಬೀರಬಾರ್ದು ಅಂತಾನೆ ಸ್ಟ್ರೆಸ್ ಲೆವೆಲ್ಸ್ ತುಂಬ ಜಾಸ್ತಿ ತೊಗೊಂಡು ಅವರ ಬೆಳವಣಿಗೆ ಮೇಲೆ, ಅಥವಾ ಏನು ನಾವು ಹೇಳ್ತೀವಿ ಮಾನಸಿಕ ಬೆಳವಣಿಗೆ ಅಂತ ಹೇಳ್ತೀವಿ, ಈ ಮಾನಸಿಕ ಬೆಳವಣಿಗೆ ಮೇಲೆ ಅವ್ರ ಮೇಲೆ ಏನು ಪರಿಣಾಮ ಬೀರಬಾರ್ದು ಅಂತಲೇ ಇದೆಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ. ಆದರೆ ಇದನ್ನು ನಾವು ಮಕ್ಕಳ ಮನಸ್ಸಿನಲ್ಲಿ ನಾಟವಾಗಿ ಹೇಳೋದಕ್ಕೆ ಈಗ ಬರೀ ಟೀಚರ್ಸ್ ಹೇಳಿದ್ರು ಸಾಕಾಗಲ್ಲ. ಮನೆಗಳಲ್ಲಿ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಅವರ ಕರ್ತವ್ಯ ಆಗುತ್ತೆ. ಯಾಕಂದರೆ ಅವರ ಸ್ಟ್ರೆಸ್ ಲೆವೆಲ್ಸನ್ನು ಕಮ್ಮಿ ಮಾಡಿ ಅವ್ರಿಗೆ ಏನು ಬೇಕು, ಯಾಕಂದರೆ ಯಾವಾಗ ನಾವು ಓಪನ್ ಮೈಂಡಿಂದ ಹೋದಾಗ ಈಗ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದು ಗೊತ್ತಾಗುತ್ತೆ. ಯಾವಾಗಲೂ ನಾವು ನಮ್ಮ ಮೂಗು ನೇರಕ್ಕೆ ಯೋಚನೆ ಮಾಡ್ತಾ ಇರ್ತೀವಿ, ಆಯಿತಾ? ನಮ್ಮ ಮೂಗು ನೇರಕ್ಕೆ ಯೋಚನೆ ಮಾಡಿಬಿಟ್ಟು ಅವರು ಅಲ್ಲೇ ನೋಡಿ, ನಾವು ಹೇಳ್ತೀವಿ ಒಂದು, ಈಗ ನಾವು ಜನ್ರೇಷನ್ ಗ್ಯಾಪ್ ಬಂದುಬಿಡುತ್ತೆ. ನಾವು ನಮ್ಮ ಮೂಗು ನೇರಕ್ಕೆ ಯೋಚನೆ ಮಾಡ್ತಾ ಇರ್ತೀವಿ, ಮಕ್ಕಳು ಅವ್ರ ಮೂಗು ನೇರಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಕೇಳೋದು ನಮಗೆ ಗೊತ್ತಾಗಲ್ಲ. ಸೊ ಅವಾಗೇನಾಗುತ್ತೆ, ಈ ಜನ್ರೇಷನ್ ಗ್ಯಾಪ್ ಅನ್ನೋದು ಬಂದುಬಿಡುತ್ತೆ. ಈ ಜನ್ರೇಷನ್ ಗ್ಯಾಪನ್ನು ಕಮ್ಮಿ ಮಾಡೋದು ಹೇಗೆ? ನಾವು ಒಂದು ಸ್ಟೆಪ್ ಕೆಳಗಿಳಿಬೇಕಾಗುತ್ತೆ. ಮಕ್ಕಳು ಎಷ್ಟಾಗುತ್ತೋ ಅಷ್ಟೇ ಮೇಲತ್ತಕ್ಕಾಗೋದು. ಅವ್ರು ಅಲ್ಲಿದ್ರೆ ಅಲ್ಲೇ ಇರ್ತಾರೆ, ನಾವೇ ಕೆಳಗಡೆ ಇಳಿದು ಹೋಗ್ಬೇಕಾಗತ್ತೆ. ಅವ್ರ ಮನಸ್ಸಲ್ಲಿ ನಾವು
ನೋಡಿ ಅವ್ರಿಗೆ ಏನು ಅವಶ್ಯಕತೆ ಇದೆ, ಏನು ಅವಶ್ಯಕತೆ ಇಲ್ಲ, ಅವ್ರಿಗೆ ಯಾವ ರೀತಿಯಾಗಿದ್ದಾರೆ, ಅವ್ರ ಮನ್ಸು ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇರುತ್ತೆ, ಯಾವ ಸ್ಟ್ರೆಸ್ ಲೆವೆಲ್ಸ್ ಇದೆ. ಯಾಕಂದರೆ ನೋಡಿ, ಇನ್ನೊಂದು ನಾವು ಕಾಮನ್ನಾಗಿ ಕೇಳಿದ್ದೀವಿ, ಎಲ್ಲರೂ ಹೇಳ್ತಾರೆ ನಮ್ಮ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು, ಇವಾಗಿಲ್ಲ. ನಮ್ಮ ಫಾದರ್ ಇವ್ರನ್ನ ಕೇಳಿದ್ರೆ ಅವರು ಹೇಳ್ತಾರೆ ವೆರಿ ಕಾಮನ್ ನಮ್ಮ ಕಾಲದಲ್ಲಿ ತುಂಬಾ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ಲ. ಈಗ ನಾವು ನಮ್ಮ ಕಾಲದಲ್ಲಿ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ಲ ಅಂದ್ರೆ ನೆಕ್ಸ್ಟ್ ನಮ್ಮ ಮಕ್ಕಳು ಅದೇ ಹೇಳ್ತಾರೆ. ಅದು ನಾ ಹೇಳ್ತೀನಿ, ಇಟ್ ಇಸ್ ಅ ಬ್ಲ್ಯಾಂಡ್ ಅಂಡ್ ಬ್ಲ್ಯಾಂಕ್ ಸ್ಟೇಟ್ಮೆಂಟ್. ಅಂದ್ರೆ ಯಾರ ಕೈಲಾಗೋದಿಲ್ಲ ಅದನ್ನ ಹೇಳೋದು. ಆ ರೀತಿ ಹೇಳಬಾರ್ದು. ನಮ್ಮ ಕಾಲದಲ್ಲಿ ಚೆನ್ನಾಗಿತ್ತು, ಈಗ ಚೆನ್ನಾಗಿಲ್ಲ ಅಂದ್ರೆ ಎಲ್ಲಾ ಕಾಲನೂ ಒಂದೇನೆ. ಎಲ್ಲಾ ಕಾಲನೂ ಚೆನ್ನಾಗಿದೆ, ಎಲ್ಲಾ ಕಾಲನೂ ಕೆಟ್ಟದ್ದೆ. ಯಾಕಂದ್ರೆ ನೀವು ಯಾವುದೇ ಕಾಲದಲ್ಲಿ ನೋಡಿ, ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಎಲ್ಲಾ ಕಾಲದಲ್ಲೂ ಸ್ಟ್ರೆಸ್ ಲೆವೆಲ್ಸ್ ಇದ್ದೇ ಇರುತ್ತೆ. ಒಂದು ಕಾಲದಲ್ಲಿ ಬೇರೆ ಥರ ಇರುತ್ತೆ, ಇನ್ನೊಂದು ಕಾಲದಲ್ಲಿ ಇನ್ನೊಂದು ಥರ ಇರುತ್ತೆ. ಈಗಿನ ಇದ್ರಲ್ಲಿ ಇನ್ನೊಂದು ಥರ ಬರುತ್ತೆ. ಆಮೇಲೆ ಈಗ ಇನ್ನೂ ಕೆಲವ್ರು ನೋಡಿದ್ದೀವಿ, ನೀವು ಮಕ್ಕಳಿಗೆ ಈಗ ಇಂಟರ್ನೆಟ್ ಇದೆಲ್ಲ ಇದ್ರೆ, ಇಂಟರ್ನೆಟ್ ಎಲ್ಲ ಬಂದು ಹಾಳಾಗೋಯ್ತು. ನಮ್ಮ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತು, ನಾವೆಲ್ಲ ಹೇಳ್ದಂಗೆ ಕೇಳ್ತೇವೆ. ಯಾಕೆ? ನಮ್ಮ ಕಾಲದಲ್ಲಿ ಇದ್ದಾಗ ಟಿ ವಿ ಬಂದಿತ್ತು. ಟಿ ವಿ ಬಂದಾಗ ಟಿ ವಿ ನೋಡ್ಬಿಟ್ಟು ಹಾಳಾಗೋದ್ರಿ ಅಂತ ನಮ್ಮ ತಾತ ಅಜ್ಜಿ ಹೇಳ್ತಾ ಇದ್ರು. ನಮ್ಮ ಕಾಲದಲ್ಲಿ ಟಿ ವಿನೂ ಇರಲಿಲ್ಲ. ಯಾಕೆ? ಅವ್ರ ಕಾಲದಲ್ಲಿ ಏನು ಹೇಳ್ತಾ ಇದ್ರು, ರೇಡಿಯೋ ಇತ್ತು. ರೇಡಿಯೋ ಬಂದು ಹಾಳಾಗೋಯ್ತು ಅಂತ ಅವ್ರ ತಾತ ಅಜ್ಜಿ ಹೇಳಿರ್ತಾರೆ. ಅದನ್ನೆಲ್ಲ ಮರೆತ್ಬಿಟ್ಟು ನಾವು ಸತ್ಯ ಹರಿಶ್ಚಂದ್ರರಾಗಿದ್ವಿ, ಈಗ ನೀವೆಲ್ಲ ಕೆಟ್ಟೋಗ್ತಾ ಇದ್ದೀರಾ ಅಂತ ಹೇಳ್ದಂಗೆ. ಮಕ್ಕಳನ್ನ ದಾರಿಗೆ ತರಬೇಕಂತಂದ್ರೆ ನಾವು ಚೆನ್ನಾಗಿದ್ದೀವಿ, ನೀವು ಸರಿ ಇಲ್ಲ ಅಂತ ಹೇಳೋದಲ್ಲ. ಎಲ್ಲ ಸರಿ ತಪ್ಪುಗಳು ಪ್ರತಿ ಕಾಲದಲ್ಲೂ ಇರುತ್ತೆ. ನೀವು ಸರಿಯಾದದನ್ನ ಆರಿಸ್ಕೋಬೇಕು ಅನ್ನೋದು ಹೇಳೋದೇ ಇಂಪಾರ್ಟೆಂಟ್. ಯಾಕೆಂದ್ರೆ ಈಗ ಯಾವುದು ಸರಿ ತಪ್ಪು, ಅವ್ರಿಗೆ ನಾವು ಗೈಡ್ ಮಾಡ್ಬೋದು, ನೀವು ಫೋರ್ಸ್ ಮಾಡೋಕ್ಕಾಗಲ್ಲ. ನೋಡಪ್ಪ, ಇದು ಸರಿ, ಇದು ತಪ್ಪು, ಈ ದಾರಿಲಿ ಹೋದ್ರೆ ಹಿಂಗಾಗತ್ತೆ, ಈ ದಾರಿಲಿ ಹೋದ್ರೆ ಹಿಂಗಾಗತ್ತೆ, ನೀನು ಆರಿಸ್ಕೋ ಯಾವ ದಾರಿ ಬೇಕು ಅಂತ. ಆಮೇಲೆ ಇನ್ನೊಂದು ನಾವು ಸಾಧಾರಣವಾಗಿ ಗಮನಿಸೋದು, ಎಷ್ಟು ಮಕ್ಕಳ ಮೇಲೆ ಪ್ರೆಷರ್ ಆಗ್ತಾರೆ. ನೀನು ಇದೇ ಮಾಡಬೇಕು, ನೀನು ಹಿಂಗೆ ಮಾಡಿದ್ರೇ ಸರಿ, ಹಂಗೆ ಮಾಡಿದ್ರೇ ಸರಿ. ಅವಾಗ ಏನಾಗುತ್ತೆ, ಮಕ್ಕಳಿಗೆ ಅವ್ರ ಸ್ವಂತಿಕೆ ಅನ್ನೋದು ಹೊರಟೋಗುತ್ತೆ. ಈಗ ಅವ್ರಿಗೆ ಒಂದು ಡಿಸಿಷನ್ ಮೇಕಿಂಗ್ ಅಂತ ಬರಲ್ಲ. ನೀವು ಯಾವಾಗಲೇ ಆಗಲಿ ನಿಮ್ಮ ಮಕ್ಕಳಿಗೆ ಏನಾದ್ರು ಒಂದು ಮಾಡಿಸ್ಬೇಕು ಅಂತಂದರೆ ಏನು ಹೇಳಬೇಕು? ನೋಡಪ್ಪ, ಇದು ಮಾಡಿದ್ರೆ ಹಿಂಗಾಗತ್ತೆ, ಇದು ಮಾಡಿದ್ರೆ ಹಿಂಗಾಗತ್ತೆ, ನೀನು ಯಾವ್ದು ಬೇಕು, ಯಾವ್ದು ಬೆಸ್ಟ್ ಅನಿಸುತ್ತೆ. ಅವ್ರಿಗೆ ಯೋಚನೆ ಮಾಡೋಕ್ಕೆ ಅವಕಾಶ ಕೊಡಿ. ಅವ್ರಿಗೆ ಡಿಸಿಷನ್ ಮೇಕಿಂಗಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಿ. ಚಿಕ್ಕ ಮಕ್ಕಳಿಂದನೇ ನೀವು ಅವ್ರಿಗೆ ಒಂದು ಡಿಸಿಷನ್ ಮೇಕಿಂಗ್ ಬಿಟ್ಟಾಗ ಅವಾಗ ಅವ್ರಿಗೇನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅವಾಗ ಆಂಗ್ಸೈಟಿ ಇರಲ್ಲ, ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆಗುತ್ತೆ, ಟೆನ್ಷನ್ ಇರಲ್ಲ. ನಾಳೆ ಏನಾದ್ರು ಒಂದು ಡಿಸಿಷನ್ ಮೇಕಿಂಗ್ ಬಂದಾಗ, ಈಗ ಸ್ಕೂಲಲ್ಲಿ ಹೋಗ್ತಾರೆ, ಟೀಚರ್ ಹೇಳ್ತಾರೆ, ನೋಡಪ್ಪ ಈ ಥರ ಇದೆ ಏನು ಮಾಡ್ತೀರಾ? ಅವಾಗ ಹಾಂ ಸರಿ, ಹಿಂಗೆಲ್ಲ ಮ್ಯಾಮ್ ನಾವು ಈ ಥರ ಮಾಡ್ತೀವಿ. ಆ ಡಿಸಿಷನ್ ಮೇಕಿಂಗ್ ಬರಬೇಕು. ಆ ಡಿಸಿಷನ್ ಮೇಕಿಂಗ್ ಎಲ್ಲಿಂದ ಬರಬೇಕು? ನಾವು ಸ್ಟಾರ್ಟಿಂಗಿಂದನೇ ಅವರಲ್ಲಿ ಆ ಡಿಸಿಷನ್ ಮೇಕಿಂಗ್ ಹ್ಯಾಬಿಟ್ನ ನಾವು ಬೆಳೆಸಬೇಕು. ಸ್ಪೂನ್ ಫೀಡಿಂಗ್ ಮಾಡಬಾರ್ದು. ಈಗ ನಾವು ನೋಡಿ, ನೀವು ಏನಾರು ಒಂದಿದ್ರೆ ನೀವು ಕೊಡಿ, ಅವ್ರಿಗೆ ಏನಾರು ಒಂದು ಕೊಡಿ, ಒಂದು ಟಾಪಿಕ್ ಕೊಡಿ, ಈ ಥರ ಇದೆಲ್ಲ ಹಿಂಗೆ ಮಾಡು, ನಿಂಗೆ ಹೆಂಗೆ ಬೇಕೋ ಹಂಗೆ ಮಾಡು. ತಪ್ಪು ಮಾಡಲಿ, ಮಕ್ಕಳು ತಪ್ಪು ಮಾಡಿದಾಗಲೇ ತಿದ್ಕೊಳ್ಳೋದು. ಅವರು ತಪ್ಪು ಮಾಡಿ ತಿದ್ಕೊಂಡಾಗ ಅಥವಾ ತಿದ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ದಾಗ ನೀವು ಅದನ್ನ ತಿದ್ಕೊಳ್ಳೋದಕ್ಕೆ ನೀವು ಗೈಡ್ ಮಾಡಿ. ಹಿಂಗೆಲ್ಲ ಈ ಥರ ಮಾಡಿದ್ರೆ ಒಳ್ಳೇದಿರುತ್ತೆ ಅಂತ ಹೇಳಿ, ಲೆಟ್ ದೆಮ್ ಥಿಂಕ್ ಯಾವ್ದು ಒಳ್ಳೇದು ಕೆಟ್ಟದು ಮಾಡಲಿ. ಅದಾದ್ಮೇಲೆ ಮತ್ತೆ ಗೈಡ್ ಮಾಡಿ. ಅವ್ರಿಗೆ ನಾವು ಗೈಡ್ ಮಾಡಿದಾಗ ಅವ್ರಿಗೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅನ್ನೋದು ಒಂದು ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಇದು ಅವರ ಬ್ರೈನ್ ಮೇಲೆ ಅಥವಾ ಅವರ ಮನಸ್ಸಿನ ಮೇಲೆ, ಅವರ ದೇಹದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ನೀವು ನೋಡಿ, ತುಂಬ ಈ ಕಾನ್ಫಿಡೆಂಟಾಗಿ ಯಾರು ಮಕ್ಕಳು ಇದಿರ್ತಾರಲ್ಲ, ನೀವು ಮನೆಯಲ್ಲಿ ಯಾವ ರೀತಿಯಾಗಿ ಇದು ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಕ್ಕಳಲ್ಲಿ ಆ ಕಾನ್ಫಿಡೆನ್ಸ್ ಹೆಂಗೆ ಬರುತ್ತೆ? ನಮ್ಮಪ್ಪ ಅಮ್ಮ ನನ್ನ ಹಿಂದೆ ಇದ್ದಾರೆ, ನಾನು ಧೈರ್ಯವಾಗಿ ನಾನು ಮಾತಾಡ್ತೀನಿ, ತಪ್ಪು ಮಾಡಿದ್ರು ನನ್ನ ತಿದ್ದಕ್ಕಿದ್ದಾರೆ, ನನಗೆ ಸರಿಯಾದ ದಾರಿ ತೋರಿಸ್ತಾರೆ, ನಮ್ಮ ಟೀಚರ್ಸ್ ಇದ್ದಾರೆ, ನನಗೆ ಸರಿಯಾದ ದಾರಿ ತೋರಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವರಲ್ಲಿ ಇದ್ದಾಗ ಅವಾಗ ಏನು ಗೊತ್ತಾ, ನೀವು ಮುಖದಲ್ಲಿ ಆ ಕಾನ್ಫಿಡೆನ್ಸ್ ನೋಡ್ಬೋದು. ಇಲ್ಲ ಅಂತಂದರೆ ನೀವು ಏನೇ ಹೇಳಿದ್ರು ಅವ್ರ ಭಯ, ಏನೇ ಮಾಡೋಕ್ಕೆ ಹೇಳಿದ್ರು ಭಯ, ಇದು ಮಾಡು ಅಂತ, ಇಲ್ಲ ನನ್ನ ಕೈಲಿ ಆಗಲ್ಲ. ಒಂದು 4 ಜನದ ಮುಂದೆ ಮಾತಾಡಿ ಅಂತಂದ್ರೆ, ಅಯ್ಯೋ ನನ್ನ ಕೈಲಿ ಮಾತಾಡೋಕ್ಕಾಗಲ್ಲ, ನನಗೆ ಸ್ಟೇಜ್ ಫಿಯರ್. ಆ ಫಿಯರ್ ಎಲ್ಲ ಯಾಕೆ ಬರುತ್ತೆ? ಅವರಲ್ಲಿ ಆ ಭಯ ಒಂದು ಮೊದಲಿಂದ ಕೂತ್ಬಿಟ್ಟಿರುತ್ತೆ. ಆ ಭಯನ ಹೋಗ್ಲಾಡಿಸ್ಬೇಕು ಅಂತಂದರೆ ನಾವು ಮನೆಗಳಲ್ಲಿಯೇ ಪ್ರತಿಯೊಬ್ಬರು ಕೂಡ ಮಕ್ಕಳ ಜೊತೆ ಯಾವ ರೀತಿಯಾಗಿ ವ್ಯವಹರಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರೇ ಒಂದು ಮಕ್ಕಳಿಗೆ ಆಗಲಿ, ಅವರ ಅಪ್ಪನೇ ಹೀರೋ, ಅವ್ರ ಅಮ್ಮನೇ ಮೇಯ್ನ್, ಎಲ್ಲರಿಗಿಂತ ದೊಡ್ಡ ಹೀರೋಯಿನ್, ಗೊತ್ತಾಯ್ತಾ? ಅಪ್ಪ ಅಮ್ಮ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ, ಮಕ್ಕಳು ಅದನ್ನೇ ಕಲಿತಾರೆ. ಟೀಚರ್ಸ್ ನೆಕ್ಸ್ಟ್ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ, ಮಕ್ಕಳು ಅದನ್ನೇ ಕಲಿತಾರೆ. ನಾವು ಅವರಲ್ಲಿ ಒಳ್ಳೆ ಹ್ಯಾಬಿಟ್ಸನ್ನು ಅಥವಾ ಒಳ್ಳೆ ಧೈರ್ಯವನ್ನು ಅಥವಾ ಒಳ್ಳೆ ವಿಚಾರಗಳನ್ನು ಅಥವಾ ಸ್ವಂತಿಕೆ ಬೆಳೆಸ್ಕೊಳ್ಳೋದನ್ನು ನಾವು ಅವ್ರ ಮನಸ್ಸಲ್ಲಿ ಹಾಕಿದ್ರೆ ಅವರು ಮುಂದೆ ಬೆಳೀತಾ ಏನಾಗ್ತಾರೆ, ನಮ್ಮ ಥರನೇ ಬೆಳೀತಾರೆ.